ಅಸಮಾಧಾನಿತರ ಕಿಚ್ಚು ಕಾಂಗ್ರೆಸ್ ಪಾಳದಲ್ಲಿ ಇನ್ನೂ ಕೂಡ ತಣ್ಣಗಾದಂತೆ ಕಂಡು ಬರ್ತಾ ಇಲ್ಲ. ಮಂತ್ರಿಗಿರಿ ಕೈ ತಪ್ಪಿದ್ದಕ್ಕಾಗಿ ಎನ್ವೈ ಬಾಲಕೃಷ್ಣ ಅವರು ಶಾಸಕರು ಈಗ ಬೇಸರವನ್ನು ಹೊರಹಾಕಿದ್ದಾರೆ. ರಾಂಪುರದಲ್ಲಿ ಸಮಾನ ಮನಸ್ಕರರ ಸಭೆಯನ್ನು ನಡೆಸಿರುವಂತಹ ಶಾಸಕರು 2-3 ಬಾರಿ ಗೆದ್ದವರಿಗೆ ಮಂತ್ರಿಗಿರಿ ಕೊಟ್ಟಿದ್ದಾರೆ. ಕಿರಿಯರಿಗೆ ಸಚಿವ ಸ್ಥಾನ ನೀಡಿರುವುದು ಬೇಸರವನ್ನ ತಂದಿದೆ. ಸಭೆಯನ್ನು ನಡೆಸಿದ್ದಾರೆ ಗೋಪಾಲಕೃಷ್ಣ ಅವರು. 2-3 ಬಾರಿ ಗೆದ್ದವರಿಗೆ ಮಂತ್ರಿಗಿರಿ ಕೊಟ್ಟಿದ್ದಾರೆ. ಕಿರಿಯರಿಗೆ ಸಚಿವ ಸ್ಥಾನ ಕೊಟ್ಟಿರೋದು ಬೇಸರವನ್ನ ತಂದಿದೆ ಅಂತ. ಒಂದು ಕ್ಷೇತ್ರದಿಂದ ಏನಾಗಲಿದೆ ಎಂಬ ಭಾವನೆ ನಾಯಕರಲ್ಲಿದೆ. ಒಂದು ಪಾತ್ರೆ ಹಾಲಿಗೆ ಒಂದು ಡ್ರಾಪ್ ಪಾಯ್ಸನ್ ಸಾಕು. ರಾಂಪುರದಲ್ಲಿ ಶಾಸಕ ಎನ್ವೈ ಗೋಪಾಲಕೃಷ್ಣ ಆಕ್ರೋಶವನ್ನ ಹೊರಹಾಕಿರೋದು. ಅದು ಒಂದು ನಾವು ಹಿರಿಯರಲ್ವಾ, ಮತ್ತೆ ಹುಡುಕಿ ಸಣ್ಣವ್ರಿಗೆ 2 ಸಾರಿ 3 ಸಾರಿ ಗೆದ್ದಿರೋರ್ಗೆಲ್ಲ ಮಾಡ್ಕೊಂಡೋದ್ರೆ ಮತ್ತೆ 7 ಸಾರಿ ಗೆದ್ದಿರಿ ಮಾನಸಿಕ ಒಂದಾಗುತ್ತೆ. ನಮಗೆಲ್ಲ ಇಡೀ ಕ್ಷೇತ್ರದಲ್ಲಿರ್ತಕ್ಕಂಥ 2,50,000 ಜನಕ್ಕೂ ನೋವಾಗುತ್ತೆ. ಅದನ್ನ ಅದು ಒಂದು ಕ್ಷೇತ್ರದಿಂದ ಏನಾಗುತ್ತೆ ಅನ್ನೋ ಒಂದು ಭಾವನೆ ಅವ್ರು ಇಟ್ಕೊಳ್ಳೋದಾದ್ರೆ ಒಂದು ಕ್ಷೇತ್ರದಲ್ಲಿ ಎಷ್ಟು ಬೇಕು? ಒಂದು ಡ್ರಾಪ್ ಪಾಯ್ಸನ್ ಸಾಕಲ್ಲ. ಯಾವ್ದಕ್ಕನ್ನ ಒಂದು ಕೊಳಗ ತಪ್ಪಲಲ್ಲಿ ಹಾಲಿಗೆ ಒಂದು ಡ್ರಾಪ್ ಉಳಿ ಬಿದ್ರೆ ಆಗೋದು ಕೆಟ್ಟೋಗೋದಕ್ಕೆ ಎಷ್ಟೊತ್ತು ಬೇಕು ಅದು ಅಲ್ವಾ? ಈ ದಾಟಿಯಲ್ಲಿ ತಿಳ್ಕೊಂಡು ನಮಗೇನಂದ್ರೆ ನಾವೇನು ಕಾಂಗ್ರೆಸ್ ಪಕ್ಷನ ಬಿಟ್ಟಿಲ್ಲ, ಕಾಂಗ್ರೆಸ್ನವ್ರಿಗೆ ದೂಷಣೆ ಮಾಡ್ತಾ ಇಲ್ಲ. ಯಾವ ಹೈಕಮಾಂಡ್ ಮುಂದೆ ನಾವೇನು ನಮ್ಮ ಅಳಲ್ಲಿ ತೋಡ್ಕೊಳ್ಳಲ್ಲ. ನಾವು ಅವ್ರ ಮುಂದೆ ನಾವೇನು ಬ್ಲೇಮ್ ಮಾಡಕ್ ಹೋಗೋದಿಲ್ಲ. ಆಗಿರ್ತಕ್ಕಂಥ ಮನಸ್ಸಿನ ನೋವಿಗೋಸ್ಕರ ಜನ ಮೊನ್ನೆ ರಿಯಾಕ್ಟ್ ಮಾಡಿದ್ದಾರೆ. ಅದನ್ನ ಸರಿ ಮಾಡೋದಕ್ಕೆ ಅವ್ರಿಗಿನ್ನೂ ಬಲ ತುಂಬಲಿಕ್ಕೆ, ಅವ್ರಿಗಿನ್ನೂ ಯಾವುದಕ್ಕೂ ವಿಚಲಿತರಾಗದಲ್ಲೇ ಪಾರ್ಟಿಗೋಸ್ಕರ ಮುಂದೆ ಬರ್ತಕ್ಕಂಥ ಎಲೆಕ್ಷನ್ ಒಗ್ಗಟ್ಟಾಗಿ ದುಡಿಬೇಕು ಅನ್ನೋ